ಸುಮಾರ್ ಜನ ಲೈಕ್ ದೇ ಇಂಟ್ರೊಡ್ಯೂಸ್ ಮಿ ಟು ಮೆನಿ ಪೀಪಲ್ ಟು ಗೋ ಲೀವ್ ಮೈ ಫೋಟೋಗ್ರಾಫ್ಸ್ ಅಂಡ್ ಆಲ್ ದಟ್. ಸೊ ಅವಾಗ ಯಾರೋ ಒಬ್ರು ನನ್ಗೆ ಜ್ಞಾಪಕ ಇಲ್ಲ, ಅವ್ರು ಹೇಳಿದ್ರು ನೋಡು ಇಂಡಸ್ಟ್ರಿಯಲ್ಲಿ ಕಾಂಪ್ರಮೈಸ್ ಮಾಡ್ಬೇಕು, ಇದು ಐಶ್ವರ್ಯ ರಾಯ್ ಇರ್ಲಿ ಎಲ್ಲ ಯಾರೇ ಇರ್ಲಿ, ನೋಬಡಿ ಕ್ಯಾನ್ ಥಿಂಕ್ ದೇ ಆರ್ ಅಬೌವ್ ದ ಇಂಡಸ್ಟ್ರಿ, ನೀವು ಕಾಂಪ್ರಮೈಸ್ ಮಾಡ್ಬೇಕಂತ. ನನ್ಗೆ ಅವಾಗ ಏನು ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಮೆಂಟ್. ಯಾರೋ ಒಬ್ರು ಸೆಟ್ ಅಲ್ಲಿ ಹೇಳಿದ್ರು, ನೀನು ನಿಮ್ ತಂದೆನ ರೂಮಲ್ಲಿ ಬಿಟ್ಬಿಟ್ಟು ಬೀಚಿಗೆ ಬರ್ಬೇಕು, ಆವಾಗ ನೆಕ್ಸ್ಟ್ ಫಿಲ್ಮ್ಗೆ ನಿನ್ಗೆ ಮೇನ್ ಹೀರೋಯಿನ್ ಆಗಿ ಚಾನ್ಸ್ ಸಿಗುತ್ತೆ ಅಂತ. ಒಂದು 25,000 ನನ್ ಕೈಯಲ್ಲಿ ಹಾಕ್ಬಿಟ್ಟು, ಅಲ್ಲ ನೀವು ಬರ್ಲೇಬೇಕು, ಇವಾಗ ನಂಗೆ ಫ್ಲೈಟಿಗೆ ಲೇಟ್ ಆಗ್ತಾ ಇದೆ, ನಾನ್ ಚೆನ್ನೈ ಹೋಗ್ತಾ ಇದ್ದೀನಿ ಅಂತ ಅವ್ರು ಹೊರಟ್ಬಿಟ್ರು. ನನ್ಗೆ ಅರ್ಥ ಆಗ್ಲಿಲ್ಲ ಏನಾಗ್ತಾ ಇದೆ ಅಂತ. ಆಮೇಲೆ ಒಂಥರ ಹೋಗೋಕ್ ಮುಂಚೆ ಹಿಂಗೆ ನನ್ ಬ್ಯಾಕ್ ಅಲ್ಲಿ ಹಿಂಗ್ ಒಂಥರ ಹಿಂಗ್ ನಾವು ಓಕೆ ಹಿಂಗ್ ಮಾಡ್ತೀವಲ್ಲ, ಬಟ್ ಒಂಥರ ಮಾಡ್ಬಿಟ್ಟು ಹೊರಟ್ರು. ಇದು ಲಾಬಿಲೇ. ಈವನ್ ಇಫ್ ಇಟ್ ಇಸ್ ಟ್ರೂ ದಟ್ ನೀವು ಮಾಡ್ಲಿಂಗ್ ಮಾಡ್ಬೇಕು, ನಾನು ಫಿಲ್ಮ್ ಕೊಡಿಸ್ತೀನಿ ಅಂದ್ರೆ, ದ ಒನ್ ಥಿಂಗ್ ದಟ್ ಈ ಸೆಡ್ ವಾಸ್, ನೀವು ಈ ಲೈನ್ ಇಲ್ಬೇಕಂದ್ರೆ ಕಾಂಪ್ರಮೈಸ್ ಮಾಡ್ಲೇಬೇಕು. ನನಗೆ ನಿಮ್ಮ ಸಿನಿಮಾ ಸ್ಟಾರ್ಟ್ ಆಗುತ್ತಲ್ಲ, ನನ್ಗೆ ಚಿಕ್ಕ ವಯಸ್ಸಿಂದಾನೇ ಸಿನಿಮಾ ಅಂದ್ರೆ ಇಷ್ಟ. ಸುಮ್ನೆ ಮನೇಲಿ ದುಪ್ಪಟ ಹಾಕೊಂಡು ಡಾನ್ಸ್ ಮಾಡೋದು, ಮಾಧುರಿ ದೀಕ್ಷಿತ್ ಸಾಂಗ್ಸ್ಗೆ. ಇನ್ಫ್ಯಾಕ್ಟ್ ನಮ್ ತಾಯಿ ಯಾವಾಗ್ಲೂ ಟೀಸ್ ಮಾಡೋರು, ಓ ಆಯ್ತಾ ಶುರು ನಿಂದು ಅಂತ. ಸೊ ಆತರ ನನ್ ಚಿಕ್ಕ ವಯಸ್ಸಿಂದಾನೇ ಇಷ್ಟ. ನಾನು ಫಸ್ಟ್ ನಂದು ಮಾಡ್ಲಿಂಗ್ ಅಸೈನ್ಮೆಂಟ್ ಐ ಥಿಂಕ್ ನಾನು 14 years ಏನೋ ಇದ್ದೆ ಮಾಡಿದಾಗ, ಆವಾಗಿಂದಾನೇ ಸ್ವಲ್ಪ ನಾನು ಮಾಡ್ಲಿಂಗ್ ಎಲ್ಲ ಮಾಡ್ತಾ ಇದ್ದೆ. ಸೊ ನಾನು ಒಂದು 19 or 18 years ಸಮಥಿಂಗ್ when I think ನಾನು ಟ್ಯಾಮಿಲ್ ಅಲ್ಲಿ ಸ್ವಲ್ಪ ಐ ಡಾಬ್ಲ್ಡ್ ಇನ್ ಟ್ಯಾಮಿಲ್ ಸಿನಿಮಾ. ಆವಾಗ ನಮ್ ತಂದೆನೂ ಬಂದ್ರು ನನ್ನ ಜೊತೆ ಚೆನ್ನೈ ಮೆಡ್ರಾಸ್ ಶೂಟಿಂಗ್ಗೆ. ಆವಾಗ ಅವರು ಡೈರೆಕ್ಟರ್ ಹೇಳಿದ್ರು ನನ್ಗೆ, ನೀವು ಇಲ್ಲಿ ಇಂಡಸ್ಟ್ರಿಯಲ್ಲಿ ಕಾಂಪ್ರಮೈಸ್ ಮಾಡ್ಬೇಕು, ಇಲ್ಲದ್ರೆ ಆಗೋಲ್ಲ. ಅವರು ಅಂದ್ರೆ ಎಲ್ಲಾ ಹೆಸರು ತಗೊಂಡ್ಬಿಟ್ರು. ಅವಾಗ ಐಶ್ವರ್ಯ ಅವ್ರ ಹೆಸರು ನನ್ಗೆ ಇವಾಗ ಗ್ಯಾಪ್ ಕಾಲ್, ಇಟ್ ವಾಸ್ ಅ ಲಾಂಗ್ ಟೈಮ್ ಅಗೋ. But I met lot of people because we knew some people in the industry. Somebody knew, so Madras alli. So avaga sumar jana like they introduced me to many people to go leave my photographs and all that. So ಅವಾಗ ಯಾರೋ ಒಬ್ರು ನನ್ಗೆ ಜ್ಞಾಪಕ ಇಲ್ಲ, ಅವ್ರು ಹೇಳಿದ್ರು ನೋಡು ಇಂಡಸ್ಟ್ರಿಯಲ್ಲಿ ಕಾಂಪ್ರಮೈಸ್ ಮಾಡ್ಬೇಕು, ಇದು ಐಶ್ವರ್ಯ ರಾಯ್ ಇರ್ಲಿ ಎಲ್ಲ ಯಾರೇ ಇರ್ಲಿ, ನೋಬಡಿ ಕ್ಯಾನ್ ಥಿಂಕ್ ದೇ ಆರ್ ಅಬೌವ್ ದ ಇಂಡಸ್ಟ್ರಿ, ನೀವು ಕಾಂಪ್ರಮೈಸ್ ಮಾಡ್ಬೇಕಂತ. ನನ್ಗೆ ಅವಾಗ ಏನು ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಮೆಂಟ್. ಸೊ ನಾನು ಓಕೆ ವಾಟ್ ಎವರ್ ಅಂತ ಐ ಡಿಡ್ ಬಿಟ್ ಆಫ್ ಅ ರೋಲ್ ಇನ್ ದಟ್ ಮೂವಿ. ಅದು Feb 14th ಅಂತ ಒಂದು ಫಿಲ್ಮ್ ಇತ್ತು. ಹೌದು. ಸೊ ನಾನು ವೆನ್ ಐ ವಾಸ್ ಮೇ ಬಿ 18-19, ಐ ಆಮ್ ನಾಟ್ ಶೋರ್ ಆಫ್ ದ ಏಜ್, ನಾನು Feb 14th ಅಂತ ಒಂದು ತಮಿಳ್ ಫಿಲ್ಮ್ ಇತ್ತು. ಅವಾಗ ನಾನು ಆಕ್ಚುಲಿ ಇನ್ನ ಕಾಲೇಜಲ್ಲಿ ಇದ್ದೆ. ಸೊ ನಾನು ಕ್ರೈಸ್ಟ್ ಕಾಲೇಜ್ ಬೆಂಗಳೂರಲ್ಲಿ. ಅವಾಗ ನನ್ಗೆ ಸಿನಿಮಾಲ್ ಇಂಟ್ರೆಸ್ಟ್ ಇತ್ತಂತ ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ. ಸೊ ನನ್ಗೆ ಆಪರ್ಚುನಿಟೀಸ್ ಬಂದ್ರೆ ಐ ವಾಸ್ ಡೂಯಿಂಗ್ ಅಸೈನ್ಮೆಂಟ್ಸ್. ಸೊ ಇದು ಗಜನಿ ಅಂತಾನು ಇತ್ತು ಸೂರ್ಯ ಅವ್ರ ಜೊತೆಲಿ, ಅದ್ರಲ್ಲೂ ಒಂದ್ ಸೀನ್ ಮಾಡಿದೀನಿ. ಅಂದ್ರೆ ವೆನ್ ಯುವರ್ ಇನ್ ಕಾಲೇಜ್ ಐ ಜಸ್ಟ್ ವಾಂಟೆಡ್ ಟು ಡೂ. ಸೊ ಇದು Feb 14th ಅಲ್ಲೂ ಒಂದು ಫ್ರೆಂಡ್ಸ್ ರೋಲ್ ಮಾಡಿದೀನಿ. ಆಕ್ಟ್ರೆಸ್ದು ಫ್ರೆಂಡ್, ಮೇನ್ ಲೀಡ್ದು ಫ್ರೆಂಡ್ ರೋಲು. ಆವಾಗ ಅದ್ರ ಸಂಬಂಧಪಟ್ಟ ನಾನು ಚೆನ್ನೈ ಹೋಗಿದ್ದೆ. ಸೊ ಅಲ್ಲಿ ಮೆಡ್ರಾಸ್ ಅಲ್ಲಿ ನಮ್ ತಂದೆನೂ ಬಂದಿದ್ರು ನನ್ಗೆ ಶೂಟಿಂಗ್. ಆವಾಗ ಯಾರೋ ಒಬ್ರು ಸೆಟ್ ಅಲ್ಲಿ ಹೇಳಿದ್ರು, ನೀನು ನಿಮ್ ತಂದೆನ ರೂಮಲ್ಲಿ ಬಿಟ್ಬಿಟ್ಟು ಬೀಚಿಗೆ ಬರ್ಬೇಕು, ಆವಾಗ ನೆಕ್ಸ್ಟ್ ಫಿಲ್ಮ್ಗೆ ನಿನ್ಗೆ ಮೇನ್ ಹೀರೋಯಿನ್ ಆಗಿ ಚಾನ್ಸ್ ಸಿಗುತ್ತೆ ಅಂತ. ಅಂದ್ರೆ ಯೂನಿಟ್ ಅಲ್ಲಿ ಯಾರೋ ಒಬ್ರು ಇದ್ರು, ಅವ್ರು ಹಂಗ ಹೇಳಿದ್ರು. ನನ್ಗೆ ಅಷ್ಟು ಜ್ಞಾಪಕ ಇಲ್ಲ ಯಾರಂತ ಒಬ್ರು. ಬಟ್ ಬಿಫೋರ್ ದಟ್ ಆಲ್ಸೋ ನಾನು ಸುಮಾರು ಜನ ಮೀಟ್ ಮಾಡಿದ್ದೆ ಮೆಡ್ರಾಸ್ ಅಲ್ಲಿ ಟು ಗೋ ಅಂಡ್ ಡಿಸ್ಟ್ರಿಬ್ಯೂಟ್ ಮೈ ಫೋಟೋಗ್ರಾಫ್ಸ್. ಆಗ ಸುಮಾರು ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಮೀಟ್ ಮಾಡಿದ್ದೆ ಅಂಡ್ ಸ್ಟುಡಿಯೋಸ್. ನನ್ಗೆ ಜ್ಞಾಪಕ ಇಲ್ಲ ನಿಜವಾಗ್ಲೂ ಅವ್ರ ಹೆಸರುಗಳೆಲ್ಲ ಜ್ಞಾಪಕ ಇಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸ್ ಇದ್ರು ವರ್ಕಿಂಗ್ ವಿತ್ ಸ್ಟಾರ್ ಟಿವಿ ಅಲ್ಲಿ. ಅವ್ರ ಥ್ರೂ ಯಾರ್ಯಾರೋ ಅಂದ್ರೆ ಹೇಳಿದ್ರು ಈ ತರ ಸ್ಟುಡಿಯೋಸ್ ಇದೆ ಬೇಸಿಕ್ಲಿ ವೇ ಯು ಕ್ಯಾನ್ ಗೋ ಡ್ರಾಪ್ ಯೋರ್ ಫೋಟೋಸ್ ಅಂತ. ಸೊ ಸುಮಾರು ಜನ ಮೀಟ್ ಮಾಡಿದೆ ಟು ಜಸ್ಟ್ ಡ್ರಾಪ್ ಮೈ ಫೋಟೋಸ್. ನನ್ಗೆ ಇವಾಗ ಜ್ಞಾಪಕ ಇಲ್ಲ. ಒಬ್ರು ಅವ್ರ ಹೆಸರು ಆಕ್ಚುಲಿ ನನ್ ಜ್ಞಾಪಕ ಇಲ್ಲ, ಅವ್ರು ಬೆಂಗಳೂರು ಬಂದಿದ್ರು. ಅವರು ಲೀಲಾ ಪ್ಯಾಲೇಸ್ ಹೋಟೆಲ್ ಇದೆಲ್ಲ ಬೆಂಗಳೂರಲ್ಲಿ, ಅವ್ರಲ್ಲಿ ಕರೆದ್ರು, ಯಾರೋ ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ, ಬಂದ್ ಮೀಟ್ ಮಾಡಿ ಫಾರ್ ದ ಫಿಲ್ಮ್ ಅಂತ. ಆಗ ಅವ್ರು ನನಗೆ ಹೇಳಿದ್ರು, ಎಲ್ಲ ಕಾಂಪ್ರಮೈಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ, ನೀವು ಮಾಡ್ಬೇಕು ಅಂತ. ಸೊ ನನ್ಗೆ ಅವಾಗ ಅರ್ಥ ಆಗ್ಲಿಲ್ಲ ಏನವ್ರು ನನ್ಗೆ ಅರ್ಥ ಆಗ್ಲಿಲ್ಲ, ನಾನ್ ಕೇಳಲೂ ಇಲ್ಲ. ಬಿಕಾಸ್ ನನ್ಗೊಂಥರ ಅವ್ರು ಮಾತಾಡೋ ರೀತಿನೇ ಒಂಥರ ಅಸಹ್ಯ ಆಯ್ತು. ಅವ್ರೊಂಥರ ನನ್ ಶೋಲ್ಡರ್ ಮೇಲೆ ಕೈ ಇಟ್ಕೊಂಡು
ಒಂಥರ ಇವಾಗ ಒಂದು ಗರ್ಲ್ ಆದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ ಯಾರು ಹೆಂಗ್ ಮುಟ್ತಾ ಇದಾರೆ ಅಂತ. ಒಂದ್ ಫ್ರೆಂಡ್ ಇದ್ರೇನು ಅಂಡ್ ದೇ ಶೇಕ್ ಹ್ಯಾಂಡ್ ಆಲ್ಸೋ ಯು ಕ್ಯಾನ್ ಮೇಕ್ ಔಟ್ ಹೌ ಇಟ್ ಇಸ್. ಸೊ ಒಂಥರ ನನ್ಗೆ ಐ ಡಿಂಟ್ ಫೀಲ್ ದ ವೇ ಹಿ ಸ್ಪೋಕ್ ಟು ಮೀ ವಾಸ್ ಕ್ಲೀನ್ ಅಂತ. ನಾನ್ ನಿಜವಾಗ್ಲೂ ಅವ್ರ ಹೆಸರು ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್. ಯು ನೋ ದಟ್ ಎಪಿಸೋಡ್ ದಟ್ ಹ್ಯಾಪನ್. I know everything. ಅಂಡ್ ಅವರು ದುಡ್ಡು ನನ್ಗೆ ಒಂಥರ 25,000 ಏನೋ ಸುಮ್ನೆ ಕೈಯಲ್ಲಿ ಕೊಟ್ಬಿಟ್ಟು, ನೀವು ಬಂದ್ಬಿಟ್ಟು ಚೆನ್ನೈಯಲ್ಲಿ ಈ ತರ ಏನೋ ನಮ್ಮ ಹೋಟೆಲ್ ಏನೋ ಇದೆ ಅದಕ್ಕೆ ಮಾಡೆಲ್ ಮಾಡ್ಬೇಕು, ಆಮೇಲೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಿ ಟುಕ್ ಸಮ್ ಬಿಗ್ ನೇಮ್ಸ್ ಆಲ್ಸೋ ನೋ. ಅವರು ಏನಂದ್ರೆ ಫಸ್ಟ್ ನನ್ಗೆ ಮುಂಚಿಂದ ನಾವ್ ಇವಳಿಗೆ ಹೇಳ್ತಾ ಇದ್ವಿ ಈ ಲೈನ್ ಬೇಡ, ಚೆನ್ನಾಗಿಲ್ಲ, ನಾವು ಕೇಳಿದೀವಿ ಬೇಡ ಅಂತ. ಸೊ ಇವಳು ಯಾವಾಗ ಹಠ ಮಾಡೋಕ್ ಶುರು ಮಾಡಿದ್ಲು, ಇಲ್ಲ ನಾ ಮಾಡ್ಲೇಬೇಕು ಅಂತ, ಆ ಕೋಪದಲ್ಲಿ ಬಟ್ ಅವಳು ಇಲ್ಲಿ ಏನ್ ಅನ್ಫೇರ್ ಅಂದ್ರೆ, ಒಂದ್ ಹುಡುಗಿ ಒಂದ್ ಆಸೆ ಇಟ್ಕೊಂಡು ಒಂದ್ ಕರಿಯರ್ ಪರ್ಸ್ಯೂ ಮಾಡ್ಬೇಕು ಅಂದ್ರೆ ಇಂಥ ಚಾಲೆಂಜಸ್ ಬಂದ್ಬಿಟ್ರೆ ಯಾರ್ ತಾನೇ ಒಳ್ಳೆ ಮನ್ತನದಿಂದ ಬರ್ತಾರೆ ಹೇಳಿ. ಅಲ್ಲ ಏನಾಯ್ತು ಆಮೇಲೆ? ಅದೇ ಯಾವಾಗ ನಾವು ಹೇಳಿದ್ವೋ ಸ್ವಲ್ಪ ನೀನ್ ಈ ಲೈನ್ ಅಲ್ಲಿ ಪರ್ಸು ಮಾಡ್ಕೊಡ್ದು ಅಂತ ಹೋಗ್ತಾ 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 ಅವಳಿಗೆ ಗೊತ್ತಾಗ್ಬಿಡ್ತು ನಮ್ ತಂದೆ ತಾಯಿ ಹೇಳಿದ್ ಕರೆಕ್ಟ್, ಎಲ್ಲೋ ಇದು ಸರಿ ಇಲ್ಲ ಅಂತ. ಏನಾಯ್ತು? ಸೊ ಎವ್ರಿ ಎಕ್ಸ್ಪೀರಿಯನ್ಸ್ ಆಫ್ ಹರ್ಸ್ ವಾಸ್ ಬ್ಯಾಡ್. ಅವರು ಒಂದು 25,000 ನನ್ ಕೈಯಲ್ಲಿ ಹಾಕ್ಬಿಟ್ಟು, ಅಲ್ಲ ನೀವು ಬರ್ಲೇಬೇಕು, ಇವಾಗ ನನ್ಗೆ ಫ್ಲೈಟ್ ಲೇಟ್ ಆಗ್ತಾ ಇದೆ, ನಾನ್ ಚೆನ್ನೈ ಹೋಗ್ತಾ ಇದ್ದೀನಿ ಅಂತ ಅವ್ರು ಹೊರಟ್ಬಿಟ್ರು. ನನ್ಗೆ ಅರ್ಥ ಆಗ್ಲಿಲ್ಲ ಏನಾಗ್ತಾ ಇದೆ ಅಂತ. ಆಮೇಲೆ ಒಂಥರ ಹೋಗೋಕ್ ಮುಂಚೆ ಹಿಂಗೆ ನನ್ ಬ್ಯಾಕ್ ಅಲ್ಲಿ ಹಿಂಗ್ ಒಂಥರ ಯುನೋ ಹಿಂಗ್ ನಾವು ಓಕೆ ಹಿಂಗ್ ಮಾಡ್ತೀವಲ್ಲ, ಬಟ್ ಒಂಥರ ಮಾಡ್ಬಿಟ್ಟು ಹೊರಟ್ರು. ಇದು ಲಾಬಿಲೇ, ಬಟ್ ಏನೋ ನನ್ಗೇನೋ ಒಂಥರ ಸರಿಗ್ ಅನ್ಸ್ಲಿಲ್ಲ, ಇರೋ ಸಮಥಿಂಗ್ ರಾಂಗ್ ಅಂತ. ಆಮೇಲೆ ನನ್ ಮನೆಗ್ ಬಂದ್ಬಿಟ್ಟು ಇವ್ರಿಗೆ ದುಡ್ಡು ಕೊಟ್ಟೆ ಈ ತರ ಆಯ್ತು ಅಂತ. ಯು ರಿಮೆಂಬರ್ ದಟ್ ಎಪಿಸೋಡ್? ಆಮೇಲೆ ಅವ್ರು ಸಾಯಂಕಾಲನೇ ಲ್ಯಾಂಡ್ ಲೈನ್ ಅಲ್ಲಿ ಫೋನ್ ಮಾಡಿದ್ರು. ಆವಾಗ ಅಮ್ಮ ಮಾತಾಡಿದ್ರು ಅವ್ರ ಹತ್ರ. ಅವ್ರು ಹೇಳಿದ್ರು ಈ ತರ ಬರ್ಬೇಕು ಮೆಡ್ರಾಸ್ಗೆ, ಆಮೇಲೆ ಒಂದು ಫೋಟೋಗ್ರಫರ್ ನಾನೇ ಕಳಿಸ್ತೀನಿ, ಅವ್ರ ಪೋರ್ಟ್ಫೋಲಿಯೋ ಮಾಡಿ ಆಮೇಲೆ ಫಿಲ್ಮ್ ಅಲ್ಲಿ ನಾನೇ ಇದ್ ಮಾಡ್ತೀನಿ, ದೊಡ್ಡ ಮಾತೆಲ್ಲ ಹೇಳಿದ್ರು. ಇನ್ಫ್ಯಾಕ್ಟ್ ಇಫ್ ಐ ರಿಮೆಂಬರ್ ರೈಟ್, ಐ ಥಿಂಕ್ ಹಿ ಡಿಡ್ ಸೇ ಕಮಲ್ ಹಾಸನ್ ಫೋಟೋಗ್ರಫರೇ ನಾನ್ ಕರೆಸ್ತೀನಿ ಏನೋ ಅವ್ರು ಹೇಳಿದ್ರು. ನೆಕ್ಸ್ಟ್ ಡೇ ನಾನು ಏನ್ ಮಾಡಿದೆ, ಆ ಕ್ಯಾಶ್ ನ ಬ್ಯಾಂಕ್ ಹಾಕ್ಬಿಟ್ಟು ಡಿ ತಗೊಂಡು ಅವ್ರಿಗೆ ಕಳಿಸ್ಬಿಟ್ಟು ಆ ಪ್ರೂಫ್ ನನ್ ಐ ಡೋಂಟ್ ನೋ ವೇರ್ ಇಟ್ ಇಸ್ ನೌ, ಬಟ್ ಪ್ರೂಫ್ ಇಟ್ಕೊಂಡು ನೀವು ಇನ್ಮೇಲೆ ಈ ತರ ಐ ಗೇವ್ ಹಿಮ್ ಲೆಫ್ಟ್ ರೈಟ್ ಸೆಂಟರ್. ಅವನ ಹೆಸರು ನನ್ಗೆ ಜ್ಞಾಪಕ, ಬಟ್ ಐ ರಿಮೆಂಬರ್ ದಿಸ್ ಇನ್ಸಿಡೆಂಟ್ ವೆರಿ ವೆಲ್. ಆ ದುಡ್ಡನ್ನ ವಾಪಸ್ ಕಳಿಸ್ಬಿಟ್ಟು ನೀವ್ ಇದು ಇಟ್ಕೊಳ್ಳಿ ನಿಮ್ ಅಂಡ್ ಅವ್ರು ಹೇಳಿದ್ರು ಕೂಡ, ಐ ರಿಮೆಂಬರ್ ಬಿಕಾಸ್ ನಾನು ಇದ್ದೆ, ಅವ್ರು ಮಾತಾಡ್ತಾರ. ಅವ್ರು ಹೇಳಿದ್ರು ಏನಾದ್ರು ಮಾಡ್ಲಿಂಗ್ ಈ ತರ ಮಾಡ್ಬೇಕಿದ್ರೆ ಕರೀರಿ, ನಾವು ಬರ್ತೀವಿ, ಅಸೈನ್ಮೆಂಟ್ ಆದ್ಮೇಲೆ ನೀವು ದುಡ್ಡು ಕೊಡಿ. ಈ ತರ ಸುಮ್ನೆ ಕೊಟ್ಬಿಟ್ಟು ಆಮೇಲೆ ಹಿಂಗೆ ಏನೋ ಜಸ್ಟ್ ಸೇಯಿಂಗ್ ಬರ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು ಅಲ್ಲ, ಬಿಕಾಸ್ ಡೆಫಿನೆಟ್ಲಿ ಅದು ಒಂಥರ ಕ್ಲೀನ್ ಇರ್ಲಿಲ್ಲ. ಆಮೇಲೆ ನಾನು ಅವ್ನಿಗೆ ಹೇಳ್ದೆ, ನೀವು ಹೇಳ್ತಿರೋದು ಕ್ಲೀನ್ ಆಗಿಲ್ಲ, ನಿಮ್ ಅಪ್ರೋಚೇ ಸರಿ ಇಲ್ಲ, ನೀವ್ ಈ ತರ ಈ ದುಡ್ಡು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಹಂಗೆಲ್ಲ ಸರಿ, ಈವನ್ ಇಫ್ ಇಟ್ ಇಸ್ ಟ್ರೂ ದಟ್ ನೀವು ಮಾಡ್ಲಿಂಗ್ ಮಾಡ್ಬೇಕು, ನಾನು ಫಿಲ್ಮ್ ಕೊಡಿಸ್ತೀನಿ ಅಂದ್ರೆ, ದ ಒನ್ ಥಿಂಗ್ ದಟ್ ಈ ಸೆಡ್ ವಾಸ್, ನೀವು ಈ ಲೈನ್ ಹೇಳ್ಬೇಕಂದ್ರೆ ಕಾಂಪ್ರಮೈಸ್ ಮಾಡ್ಲೇಬೇಕು. ನೀವ್ ಯಾರು ಅಂದ್ರೆ ಐಶ್ವರ್ಯ ರಾಯ್ ಎಲ್ಲ ಇಂಡಸ್ಟ್ರಿಗೆ ಬಂದಿರೋದು ಈ ತರ ಹೆಸರು ತಗೊಂಡ್ ಹೇಳಿದ್ರು. ಸೊ ಆವಾಗ ಫಿಲ್ಮ್ ಬೇರೆ ಬಂದಿತ್ತಲ್ಲ, ಕಂಡುಕೊಂಡೇನ್, ವಿಚ್ ವಾಸ್ ಅ ಹಿಟ್. ಐಶ್ವರ್ಯ ರಾಯ್ ಮಾಡಿದ್ರು ತಮಿಳ್ ಫಿಲ್ಮ್. ಅದೆಲ್ಲ ಎಕ್ಸಾಂಪಲ್ ಕೊಟ್ಕೊಂಡು ಏನೇನೋ ಹೇಳ್ತಾ ಇದ್ರು. ಸೊ ನನ್ಗೂ ಅಂದ್ರೆ 18 years, ನನ್ಗೆ ಅರ್ಥ ಆಗ್ಲಿಲ್ಲ ಏನ್ ನಡೀತಾ ಇದೆ ಅಂತ. ಬಟ್ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಾನ್ ಈ Feb 14 ಮಾಡಿದ್ದು ಐ ವಾಸ್ ಲಿಟಲ್ ಓಲ್ಡರ್. ಆವಾಗ ನಮ್ ತಂದೆ ಬಂದಿದ್ರು. ಬಟ್ ಆವಾಗೂ ನಾನ್ ಅನ್ಕೊಂಡೆ ಸರಿ, ಹೌ ಬ್ಯಾಡ್ ಕೆನ್ ಇಟ್ ಬಿ ಅಂತ. ಆವಾಗೂ ನನ್ನ ಎಕ್ಸ್ಪೀರಿಯನ್ಸ್ ಹಿಂಗಿತ್ತು. ಯೂನಿಟ್ ಅಲ್ಲಿ ಯಾರೋ ಒಬ್ರು ಇದ್ರು, ಬಂದ್ಬಿಟ್ಟು ಹೇಳಿದ್ರು, ಇಲ್ಲ ನಿಮ್ ತಂದೆನ ರೂಮ್ ಅಲ್ಲೇ ಇರೋಕ್ ಹೇಳಿ, ನೀವು ಬೀಚಿಗೆ ಬನ್ನಿ ನೈಟ್ ಟೈಮು, ನಾವು ಡಿಸ್ಕಸ್ ಮಾಡಿ ನೆಕ್ಸ್ಟ್ ಫಿಲ್ಮ್ ಅಲ್ಲಿ ನಿಮ್ಗೆ ಹೀರೋಯಿನ್ ಕೊಡ್ತೀವಂತ. ಸೊ ಆವಾಗ ನನ್ಗೆ ಇಟ್ ಡಿಡ್ ನಾಟ್ ಸೀಮ್ ರೈಟ್. ಆಮೇಲೆ ನಾನು ಹೇಳ್ದೆ, ನಾನು ಇನ್ನ 21 ವರ್ಷ, ವಾಟ್ ಎವರ್ ಐ ವಾಸ್ ಎಟ್ ದಟ್ ಪಾಯಿಂಟ್. ಸೊ ನಾನು ಲೆಟ್ ಮೀ ಕಮ್ ಬ್ಯಾಕ್ ಟು ದ ಇಂಡಸ್ಟ್ರಿ ವೆನ್ ಐ ಆಮ್ ಓಲ್ಡರ್ ಅಂಡ್ ಐ ಕ್ಯಾನ್ ಮ್ಯಾನೇಜ್ ಇಟ್. ಬಿಕಾಸ್ ನನ್ ಥಾಟ್ ಪ್ರೊಸೆಸ್ ಏನಂದ್ರೆ, ಇಫ್ ಯು ಆರ್ ಕರೆಕ್ಟ್ ದೆನ್ ಎಲ್ಲ ಫೀಲ್ಡ್ಸ್ ಅಲ್ಲೂ ಜನ ಇರ್ತಾರೆ, ಬಟ್ ಇಫ್ ಯು ಆರ್ ಏಬಲ್ ಟು ಮ್ಯಾನೇಜ್ ಯೋರ್ ಸೆಲ್ಫ್ ದೆನ್ ದಟ್ ಇಸ್ ಇಂಪಾರ್ಟೆಂಟ್ ಅಂತ. ಸೊ ನಾನು ಸ್ವಲ್ಪ ಆಫರ್ಸ್ ಬರ್ತಾ ಇತ್ತು. ಎನಿವೇ ಐ ವಾಸ್ ಇನ್ ಕಾಲೇಜ್, ವಾಟ್ ಎವರ್ ಐ ಲೆಫ್ಟ್ ಇಟ್. ದೆನ್ ನಾನು ರೇಡಿಯೋ ಸೇರಿದ್ಮೇಲೆ, ಬಿಕಾಸ್ ಐ ವಾಸ್ ಇನ್ ರೇಡಿಯೋ, ಇಂಟರ್ವ್ಯೂಯಿಂಗ್ ರೇಡಿಯೋ ಪೀಪಲ್, ಅಲ್ಲಿ ಇಲ್ಲಿ ಆಟೋಮ್ಯಾಟಿಕ್ ಒಂದು ಇದು ಬರುತ್ತೆ ಫಿಲ್ಮ್ ಲೈನ್ಗೆಲ್ಲ ಕನೆಕ್ಷನ್.
ಆವಾಗ ನನ್ನ ಫಿಲ್ಮ್ಗೆ ದಿಮಾಕು ವಾಸ್ ದ ಫಿಲ್ಮ್ ಐ ಡಿಡ್. ನಾನು ವೀರ ಮದಕರಿಲೂ ಸುದೀಪ್ ಅವ್ರ ಜೊತೆಲಿ ಮಾಡಿದ್ದೀನಿ.